ಒಂದು ಹಳ್ಳಿಯಲ್ಲಿ ರಾಮ ಮತ್ತು ಭೀಮ ಎಂಬ ಇಬ್ಬರು ಆತ್ಮೀಯ ಸ್ನೇಹಿತರು ವಾಸಿಸುತ್ತಿದ್ದರು. ರಾಮನು ಶಾಂತ ಸ್ವಭಾವದವನಾಗಿದ್ದರೆ ಭೀಮನು ಧೈರ್ಯಶಾಲಿಯಾಗಿದ್ದನು. ಇಬ್ಬರೂ ಬಾಲ್ಯದಿಂದಲೇ ಒಟ್ಟಿಗೆ ಶಾಲೆಗೆ ಹೋಗುತ್ತಿದ್ದರು ಮತ್ತು ಎಲ್ಲಾ ಕೆಲಸಗಳನ್ನು ಸೇರಿ ಮಾಡುತ್ತಿದ್ದರು. ಒಂದು ದಿನ ಅವರು ಕಾಡಿನ ಮಾರ್ಗದಿಂದ ಮತ್ತೊಂದು ಹಳ್ಳಿಗೆ ಹೋಗಲು ನಿರ್ಧರಿಸಿದರು. ಹೋಗುವಾಗ ರಾಮನು, ಯಾವುದೇ ಅಪಾಯ ಬಂದರೂ ನಾವು ಒಬ್ಬರನ್ನೊಬ್ಬರು ಬಿಟ್ಟು ಹೋಗಬಾರದು ಎಂದು ಹೇಳಿದನು. ಭೀಮ ಕೂಡ ಅದಕ್ಕೆ ಒಪ್ಪಿಕೊಂಡನು. ಸ್ವಲ್ಪ ದೂರ ನಡೆದ ನಂತರ ಅಚಾನಕವಾಗಿ ಒಂದು ದೊಡ್ಡ ಕರಡಿ ಅವರ ಮುಂದೆ ಕಾಣಿಸಿಕೊಂಡಿತು. ಕರಡಿಯನ್ನು ಕಂಡ ಭೀಮನು ಭಯದಿಂದ ಹತ್ತಿರದ ಮರಕ್ಕೆ ಏರಿ ಕುಳಿತನು. ಆದರೆ ರಾಮನಿಗೆ ಮರ ಏರಲು ಬರಲಿಲ್ಲ. ಅವನು ತಕ್ಷಣ ತನ್ನ ಅಜ್ಜ ಹೇಳಿದ ಮಾತನ್ನು ನೆನಪಿಸಿಕೊಂಡನು. ಕರಡಿ ಸತ್ತವರನ್ನು ಮುಟ್ಟುವುದಿಲ್ಲ. ಆದ್ದರಿಂದ ರಾಮನು ನೆಲದ ಮೇಲೆ ಉಸಿರನ್ನೇ ಹಿಡಿದು ಸತ್ತವನಂತೆ ಮಲಗಿದನು. ಕರಡಿ ರಾಮನ ಹತ್ತಿರ ಬಂದು ಅವನ ಮುಖವನ್ನು ವಾಸನೆ ನೋಡಿ ಅವನು ಸತ್ತಿದ್ದಾನೆ ಎಂದು ಭಾವಿಸಿ ಅಲ್ಲಿಂದ ಹೊರಟಿತು. ಕರಡಿ ಹೋದ ನಂತರ ಭೀಮನು ಮರದಿಂದ ಕೆಳಗೆ ಇಳಿದು, ಕರಡಿ ನಿನ್ನ ಕಿವಿಯಲ್ಲಿ ಏನು ಹೇಳಿತು ಎಂದು ಕೇಳಿದನು. ಆಗ ರಾಮನು ನಗುಮುಖದಿಂದ, ಅಪಾಯದ ಸಮಯದಲ್ಲಿ ಸ್ನೇಹಿತರನ್ನು ಬಿಟ್ಟು ಓಡುವವರನ್ನು ನಂಬಬೇಡ ಎಂದು ಹೇಳಿತು ಎಂದನು. ಭೀಮನಿಗೆ ತನ್ನ ತಪ್ಪಿನ ಅರಿವು ಆಯಿತು. ಅವನು ರಾಮನ ಬಳಿ ಕ್ಷಮೆ ಕೇಳಿದನು. ನಂತರದಿಂದ ಇಬ್ಬರೂ ನಿಜವಾದ ಸ್ನೇಹದ ಮಹತ್ವವನ್ನು ಅರಿತು ಒಬ್ಬರನ್ನೊಬ್ಬರು ಯಾವಾಗಲೂ ಸಹಾಯ ಮಾಡುತ್ತಿದ್ದರು. ನೀತಿ: ಸಂಕಷ್ಟದ ಸಮಯದಲ್ಲಿ ಜೊತೆ ನಿಲ್ಲುವವನೇ ನಿಜವಾದ ಸ್ನೇಹಿತ.